ಹಾಯ್, ಎಸ್ ಎಲ್ ಸಿ ರಿಸಲ್ಟ್ ಯಾವಾಗ ಬರ್ಬೋದು ಈ ಒಂದು ಪ್ರಶ್ನೆಯನ್ನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಈಗ ನೀವು ಎಕ್ಸಾಮ್ ಅನ್ನ ಬರೆದ್ರಿ, ಎಸ್ ಎಲ್ ಸಿ ಎಕ್ಸಾಮ್ ಅನ್ನ ಕನ್ನಡ, ಇಂಗ್ಲಿಷ್, ಹಿಂದಿ, ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್ ಈ ಎಲ್ಲಾ ವಿಷಯಗಳ ಎಕ್ಸಾಮ್ ಅನ್ನು ಬರೆದ್ರಿ. ಆ ಎಕ್ಸಾಮ್ ನಲ್ಲಿ ಕ್ವಶನ್ ಪೇಪರ್ ಏನಿತ್ತು, ಆ ಕ್ವಶನ್ ಪೇಪರ್ ಇರುವಂತಹ ಪ್ರತಿ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಥವಾ ಕೀ ಆನ್ಸರ್ಸ್ ಅಂತ ಕೂಡ ನಾವು ಹೇಳಬಹುದು. ಆ ಕೀ ಆನ್ಸರ್ಸ್ ಅನ್ನು ನಮ್ಮ ಶಿಕ್ಷಣ ಇಲಾಖೆಯವರು ಅಫಿಷಿಯಲಿ ರಿಲೀಸ್ ಮಾಡಿದ್ದಾರೆ. ಸರಿನಾ? ಆ ಕೀ ಆನ್ಸರ್ಸ್ ಏನಿದೆ ಅದರ ಪ್ರಕಾರನೇ ಮುಂದೆ ನಿಮ್ಮ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಟ್ ಆಗುತ್ತೆ. ಸೊ ಆ ಒಂದು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಏನಿದೆ ಅದನ್ನ ನೀವು ನಮ್ಮ ಶಿಕ್ಷಣ ಇಲಾಖೆಯವರ ಅಫಿಷಿಯಲ್ ವೆಬ್ಸೈಟ್ KSEAB.Karnataka.gov.in ಈ ವೆಬ್ಸೈಟ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಬಹುದು. ನಿಮಗೆ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡೋದಕ್ಕೆ ಕರೆಕ್ಟಾಗಿ ಗೊತ್ತಾಗಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ವಾಟ್ಸಪ್ ಚಾನಲ್ ಆ ಒಂದು ಕೀ ಆನ್ಸರ್ಸ್ ಅನ್ನ ಡೌನ್ಲೋಡ್ ಮಾಡುವಂತಹ ಲಿಂಕ್ ಅನ್ನ ಡೈರೆಕ್ಟ್ ಆಗಿ ಶೇರ್ ಮಾಡಿದೀವಿ. ನಮ್ಮ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ. ವಾಟ್ಸಪ್ ಚಾನಲ್ ಜಾಯ್ನ್ ಆಗುವಂತಹ ಲಿಂಕ್ ಅನ್ನ ಟಾಪ್ ಮಾಡ್ಬೋದು, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀವಿ. ಸರಿ, ಈಗ ಒಂದು ಕೀ ಆನ್ಸರ್ಸ್ ಅಥವಾ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅನ್ನ ರಿಲೀಸ್ ಮಾಡಿದ್ದಾರೆ. ಇದೇ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಪ್ರಕಾರ ನಮ್ಮ ಶಿಕ್ಷಣ ಇಲಾಖೆಯವರು ಏಪ್ರಿಲ್ 15ರಿಂದ SLC ವಿದ್ಯಾರ್ಥಿಗಳ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಈಗ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆದ ನಂತರ ನಿಮ್ಮ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿ ಮುಗಿಯೋದಕ್ಕೆ 15ರಿಂದ 20 ದಿನ, ಕೆಲವೊಮ್ಮೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಟೈಮ್ ಕೂಡ ಬೇಕಾಗುತ್ತೆ. ಸರಿನಾ? ಅದಕ್ಕೋಸ್ಕರ ನಿಮ್ಮ ರಿಸಲ್ಟ್ ಏನಿದೆ SSLC ವಿದ್ಯಾರ್ಥಿಗಳ ರಿಸಲ್ಟ್ ಅದು ಮೇ 1ನೇ ವಾರದ ಅಂತ್ಯದಲ್ಲಿ ಇದ್ರೆ ಮೇ 2ನೇ ವಾರದಲ್ಲಿ ಅನೌನ್ಸ್ ಆಗಬಹುದು. ಈಗ ರಿಸಲ್ಟ್ ಡೇಟ್ ಏನಿದೆ ಅದನ್ನು ಕೂಡ ಶಿಕ್ಷಣ ಇಲಾಖೆಯವರು ಅನೌನ್ಸ್ ಮಾಡ್ತಾರೆ. ಇಂತಹ ದಿನಾಂಕಕ್ಕೆ ಇಂತಹ ಟೈಮ್ಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ. ಆ ರೀತಿ ಟೈಮ್ ಅನ್ನ ಅನೌನ್ಸ್ ಮಾಡಿದ ನಂತರ ಕೂಡ, ಡೇಟ್ ಅನ್ನ ಅನೌನ್ಸ್ ಮಾಡಿದ ನಂತರ ಕೂಡ ಆದಷ್ಟು ಬೇಗ ಹೇಳ್ತೀವಿ. ಅದಕ್ಕೋಸ್ಕರ ಏನ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡಿ. ಯಾಕಂತ ಹೇಳಿದ್ರೆ ಮುಂದೆ PUC ಅನ್ನ ನೀವು ಜಾಯ್ನ್ ಆದ ನಂತರ ಕೂಡ ಆ ಟೈಮಲ್ಲಿ PUC ಅಡ್ಮಿಷನ್ ಬಗ್ಗೆ, ಅದೇ ರೀತಿ PUC ಅಲ್ಲಿ ಸಿಗುವಂತಹ ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ರೆಗ್ಯುಲರ್ ಆಗಿ ಇನ್ಫಾರ್ಮೇಶನ್ ನಾವು ತಿಳಿಸ್ತಾ ಇರ್ತೀವಿ. ಅದಕ್ಕೋಸ್ಕರ ಈ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಂತರ ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.